ಇರಿಟಬಲ್ ಬವೆಲ್ ಸಿಂಡ್ರೋಮ್ ಬಗ್ಗೆ ಹೇಳ್ತಾ ಇದ್ರಿ ಸರ್. ಕಾಮನ್ ಆಗಿ ನೋಡಿದ್ರೆ ಇರಿಟಬಲ್ ಬವೆಲ್ ಡಿಸೀಸ್ ಅಂತ ಕರಿತೀವಿ. ಇರಿಟಬಲ್ ಅಂದ್ರೆ ಅದಕ್ಕೆ ಒಂಥರ ಕೋಪಗೊಳ್ಳೋದು. ನಾವ್ ಹೆಂಗ್ ಕೋಪಗೊಳ್ತೀವೋ ಹಂಗೆ ಇರಿಟೇಷನ್ ಆಗಿ ಹೊಟ್ಟೆನ ನುಲಿಯೋದು, ಹೊಟ್ಟೆ ಉಬ್ರ ಬರೋದು, ಊದ್ಕೊಳ್ಳೋದು, ಕೆಲವು ಸತಿ ಟಾಯ್ಲೆಟ್ ಲೂಸ್ ಮೋಷನ್ಸ್ ಹೋಗೋದು, ಇಲ್ಲ ಕೆಲವು ಸತಿ ಟಾಯ್ಲೆಟು ಬರಲ್ಲ. ಇರಿಟಬಲ್ ಬವೆಲ್ ಅಂತ ಅಂದ್ರೆ ಬೇಸಿಕಲಿ ನಾವು ಈ ನಮ್ಮ ಕರ್ಲ್ನ ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ನಮಗೆ ಒಂದು ನರ್ವ್ ಬರುತ್ತೆ, ವೇಗಸ್ ನರ್ವ್ ಅಂತ. ಆ ನರ ಅಲ್ಲಿಂದ ಬಂದು ಸೀದಾ ಬ್ರೈನ್ ವರ್ಗೂ ಹೋಗುತ್ತದೆ. ಈ ಫಂಕ್ಷನ್ ನಲ್ಲಿ ನಮಗೆ ನಮ್ಮ ಲೈಫ್ ಸ್ಟೈಲ್ಗಳಿಂದ ಈಗ ನಮಗೆ ಕೆಲಸದಲ್ಲಿ ಒತ್ತಡಗಳಿರ್ತದೆ, ಇರಿಟಬಲ್ ಬವೆಲ್ ಸಿಂಡ್ರೋಮ್ ಬಗ್ಗೆ ಹೇಳ್ತಾ ಇದ್ರಿ ಸರ್. ಅದ್ರ ಬಗ್ಗೆ ಹೇಳಿ, ಅದ್ ಹೇಗೆ ಕಾಣಿಸ್ಕೊಳ್ಳುತ್ತೆ, ಗೊತ್ತಾಗದ್ ಹೇಗೆ ನಮ್ಗಿದೆ ಅಂತ ಹೇಳ್ಬಿಟ್ಟು ಅಂತ. ಇವಾಗ ನಾವು ಸಾಮಾನ್ಯವಾಗಿ ಕಾಮನ್ ಆಗಿ ನೋಡಿದ್ರೆ ಇರಿಟಬಲ್ ಬವೆಲ್ ಡಿಸೀಸ್ ಅಂತ ಕರಿತೀವಿ. ಸೊ ಇರಿಟಬಲ್ ಬವೆಲ್ ಡಿಸೀಸ್ ಅಂದ್ರೆ ಅದರ ಹೆಸರಿನಲ್ಲೇ ಇದೆ. ಇರಿಟಬಲ್ ಅಂದ್ರೆ ಅದಕ್ಕೆ ಒಂಥರ ಕೋಪಗೊಳ್ಳೋದು. ನಾವ್ ಹೆಂಗ್ ಕೋಪಗೊಳ್ತೀವೋ ಹಂಗೆ ಕರ್ಲಿಕ್ಕೆ ಕೋಪ ಬಂದ್ಬಿಡುತ್ತೆ, ಒಂಥರ ಅಲರ್ಜಿ ಆದಂಗೆ. ಈಗ ನಾವ್ ಯಾವಾಗ ಅಕ್ಷಿ ಅಂತ ಕರಿತೀವಿ, ಇಲ್ಲ ಮೂಗಲ್ಲ ನೀರು ಬರ್ತಾ ಇರ್ತದೆ, ಆ ಥರ ಅದಕ್ಕೂ ಒಂಥರ ಇರಿಟೇಷನ್ ಆಗ್ಬಿಡುತ್ತೆ. ಇರಿಟೇಷನ್ ಆಗಿ ಹೊಟ್ಟೆನ ನುಲಿಯೋದು, ಹೊಟ್ಟೆ ಉಬ್ರ ಬರೋದು, ಊದ್ಕೊಳ್ಳೋದು, ಕೆಲವು ಸತಿ ಟಾಯ್ಲೆಟ್ ಲೂಸ್ ಮೋಷನ್ಸ್ ಹೋಗೋದು, ಇಲ್ಲ ಕೆಲವು ಸತಿ ಟಾಯ್ಲೆಟು ಬರಲ್ಲ, ಬರೀ ಕೆಲವು ಸತಿ ವಾಂತಿ ಬಂದಂಗೆ ಆಗೋದು, ಈ ಥರ ಎಲ್ಲ ಆಗುತ್ತೆ. ಇದನ್ನ ಇರಿಟಬಲ್ ಬವೆಲ್ ಡಿಸೀಸ್ ಅಂತ ನಾವು ಕರಿತೀವಿ. ಇದು ಬಹಳ ಕರ್ಲ್ ಕಾಯಿಲೆಗಳಲ್ಲಿ ನಾವು ಕನ್ಫ್ಯೂಸ್ ಮಾಡ್ತೀವಿ. ಲೆಫ್ಟ್ ಸೈಡೆಡ್ ಕೋಲೈಟಿಸ್ ಅಂತ ಕರಿತೀವಿ, ಇಲ್ಲ ಅನ್ಸತಿ ಕೆಲವು ಸತಿ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಅದು ಇಲ್ಲಿ ತಿಂದ್ರೆ ಕೆಳಗಡೆ ಕೆಲವರಿಗೆ ಮೋಷನ್ ಹೋಗ್ಬೇಕು, ಅದು ಬೇರೆ ಕಾಯಿಲೆಗಳು. ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಬರೋದವಲ್ಲ, ಊಟ ಮಾಡಿದ ತಕ್ಷಣ ಕೆಲವರು ಟಾಯ್ಲೆಟ್ಗೆ ಹೋಗೋದು, ಅದೆಲ್ಲ ನಾರ್ಮಲ್ ಆಗಂತದ್ದು. ಕೆಲವರು ಟಾಯ್ಲೆಟ್ಗೆ ಹ್ಯಾಬಿಚುವಲ್ ಆಗಿರೋದಿಲ್ಲ, ಕೆಲವರು ಈ ಒಂದು ವ್ಯವಸ್ಥೆಗೆ ಅವರು ಇದಾಗಿ ಮಾಡ್ಕೊಂಡಿರ್ತಾರೆ, ಅದರಿಂದ ಅದು ಹಂಗಾಗುತ್ತೆ ಹೊರತು ಇದು ಇರಿಟಬಲ್ ಬವೆಲ್ ಆಗಿ ಬರಲ್ಲ. ಇರಿಟಬಲ್ ಬವೆಲ್ ಅಂತ ಅಂದ್ರೆ ಬೇಸಿಕಲಿ ನಾವು ಈ ನಮ್ಮ ಕರ್ಲ್ನ ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ಯಾತಕ್ಕೆ ಅದನ್ನ ನಾವು ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ ಅಂತ ಅಂದ್ರೆ, ನಮ್ಮಲ್ಲಿ ಈ ನಾವು ನೋಡಿರ್ಬೋದು ನಮ್ಮ ಕಾಲೇಜ್ಗಳೆಲ್ಲ ಕೆಲವು ಆಟೋನಮಸ್ ಕಾಲೇಜ್ಗಳು ಅಂತ ಕರೀತಾರೆ. ಅಂದ್ರೆ ಇಂಡಿಪೆಂಡೆಂಟ್ ಆಗಿ ರನ್ ಆಗೋದು, ಅವ್ರು ನಮ್ಗೆ ಯಾರು ಕಂಟ್ರೋಲು ಇಲ್ಲಪ್ಪ, ಯಾವ ಸರ್ಕಾರದ ಕಂಟ್ರೋಲ್ ಇಲ್ಲ, ಎಲ್ಲ ನಾವೇ ನಡೆಸ್ತೀವಿ. ಆದ್ರೆ ಇಲ್ಲೂ ಹಾಗೇನೆ ನಮ್ಮ ಬ್ರೈನ್ ಎಲ್ಲನೂ ಕಂಟ್ರೋಲ್ ಮಾಡುತ್ತೆ. ಆದ್ರೆ ಕರ್ಲ್ ಎಲ್ಲ ಅವ್ರಿಗೆ ಹೆಂಗ್ ಬೇಕೋ ಅವರೇ ಮಾಡ್ಕೋತಾರೆ. ಅದು ಹೆಂಗೆ ಅಂತ ಅಂದ್ರೆ 1 ಮಿಲಿಯನ್ಗಿನ್ನ ಅಧಿಕವಾಗಿ ನ್ಯೂರಾನ್ಸ್ ಇದೆ ನಮ್ಮ ಹೊಟ್ಟೆ ಒಳಗೆ, ಕರ್ಲ್ ಒಳಗಡೆ ನ್ಯೂರಾನ್ಸ್. ಅದರಲ್ಲಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಎನ್ಸೈಮ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ತನಗೆ ಆ ಹಂತಕ್ಕೆ ತಕ್ಕಂತೆ ಅದಕ್ಕೆ ಏನ್ ಬೇಕೋ ಅದು ತಯಾರು ಮಾಡ್ಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹಾರ್ಮೋನ್ಸ್ ಅಂತ ನಾವು ಮಾತಾಡಿದಾಗ ಸೆರೋಟೋನಿನ್ ಅಂತ ಬರುತ್ತೆ, ಅದು ಅಲ್ಲೇ ನಮಗೆ ರಿಲೀಸ್ ಆಗೋದು. ಆ ಸೆರೋಟೋನಿನ್ ಏನ್ ಮಾಡುತ್ತೆ, ಅದಕ್ಕೆ ನಾವು ಊಟ ಮಾಡಿದಾಗ ಏನಾಗುತ್ತೆ, ಒಂಥರ ಆರಾಮ ಆಗುತ್ತೆ, ಖುಷಿ ಆಗುತ್ತೆ, ಮನಸ್ಸು ಸೆಟೈಟ್ ಇದೆ, ಎಲ್ಲ ತೃಪ್ತಿ ಆಗುತ್ತೆ. ಯಾಕೆ ಅದಾಗೋದು ಅಂತ ಅಂದ್ರೆ ಈ ಸೆರೋಟೋನಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. 90% ಆಫ್ ದ ಸೆರೋಟೋನಿನ್ ಪ್ರೊಡ್ಯೂಸ್ ಆಗೋದೇ ನಮ್ಮ ಹೊಟ್ಟೆನಲ್ಲಿ, ಹ್ಯಾಪಿ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದು. ಅದೇ ರೀತಿ ಡೋಪಮಿನ್ನು ಬರುತ್ತೆ. ಅದೆಲ್ಲ ಇಲ್ಲಿಂದನೇ ನಮ್ಮ ಹೊಟ್ಟೆ ಒಳಗಡೆಯಿಂದಾನೆ, ಕರ್ಲ್ಗಳಿಂದನೇ ಬರೋದು, ಈ ನ್ಯೂರಾನ್ಸ್ ಇಂದ. ನಮಗೆ ಒಂದು ನರ್ವ್ ಬರುತ್ತೆ, ವೇಗಸ್ ನರ್ವ್ ಅಂತ. ಎಲ್ಲ ನರಮಂಡಲದಲ್ಲಿ ಎಲ್ಲಾ ನರ್ವ್ಗಳು ಕೆಳಗಡೆಗೆ ಹೋಗಿ ಕೆಳಗಡೆಗೆ ಸಿಗ್ನಲ್ ಕೊಟ್ರೆ, ಇದು ಹೊಟ್ಟೆಯಿಂದ, ಅದು ಎಲ್ಲಿಂದ ಅಂದ್ರೆ ನಮ್ಮ ಮಲದ್ವಾರದಿಂದ ಬರ್ತದದು ನರ. ಆ ನರ ಅಲ್ಲಿಂದ ಬಂದು ಸೀದಾ ಬ್ರೈನ್ ವರ್ಗೂ ಹೋಗುತ್ತದು. ಆ ನರ ಇಲ್ಲಿಂದ ಸಿಗ್ನಲ್ ಎಲ್ಲ ಇತ್ಲಿಂದ ತಗೊಂಡು ಬ್ರೈನಿಗೆ ಕೊಡುತ್ತೆ, ಏನಾಗ್ತಾ ಇದೆ ಇಲ್ಲಿ, ಯಾವ ತರ ನಡೀತಾ ಇದೆ ಅಂತ. ಸೊ ಇದೇ ನಮಗೆ ಈ ಮೈಂಟ್ರಿಕ್ ಪ್ಲೆಕ್ಸಸ್ಸು, ನ್ಯೂರೆಂಟ್ರಿಕ್ ಪ್ಲೆಕ್ಸಸ್ಸು ಅಂತ ಇವೆಲ್ಲ ಇದಾವೆ ಇಲ್ಲಿ ನಮ್ಮಲ್ಲಿ. ಅದೆಲ್ಲ ನಾವು ಹೋಗೋದಿಲ್ಲ ಮೆಡಿಕಲಿ ಇದು ಟರ್ಮಿನಾಲಜಿಸಿಗೆ. ಇವೆಲ್ಲ ಏನಾಗುತ್ತೆ ಅಂದರೆ, ಈ ಕರ್ಲ್ನ ಯಾವ ರೀತಿ ಫಂಕ್ಷನ್ ಮಾಡಬೇಕು, ಯಾವ ರೀತಿ ನಮ್ಮ ಆಹಾರವನ್ನು ಜೀರ್ಣ ಮಾಡಬೇಕು, ಎಷ್ಟು ಮಟ್ಟಿಗೆ ಆ್ಯಸಿಡ್ ಉತ್ಪತ್ತಿ ಮಾಡಬೇಕು, ಎಷ್ಟು ಮಟ್ಟಿಗೆ ಎನ್ಸೈಮ್ಸ್ ಈಚೆ ಬರಬೇಕು, ಯಾವ ಟೈಮಲ್ಲಿ ಯಾವುದು ಈಚೆಗೆ ಬರಬೇಕು. ಈಗ ನಾವು ಕೊಬ್ಬಿನ ಅಂಶ ತಿಂದುಬಿಡ್ತೀವಿ, ಆವಾಗ ಬೈಲ್ ರಿಲೀಸ್ ಆಗುತ್ತೆ. ಈ ಥರ ಪ್ರತಿಯೊಂದಕ್ಕೂ ಒಂದು ಕೋಆರ್ಡಿನೇಟೆಡ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಬರೋ ಅಂಥದ್ದು ಈ ನಮ್ಮ ಕರ್ಲ್ನಲ್ಲಿರೋದು. ಅದಕ್ಕೆ ಆಟೋನಮಸ್ ಸೆಕೆಂಡ್ ಬ್ರೈನ್ ಅಂತ ಕರೆಯೋದು ನಾವು. ಅದು ಫಂಕ್ಷನ್ ಮಾಡ್ತಾ ಇರ್ತದೆ. ಈ ಫಂಕ್ಷನ್ನಲ್ಲಿ ನಮಗೆ ನಮ್ಮ ಲೈಫ್ ಸ್ಟೈಲ್ಗಳಿಂದ ಈಗ ನಮಗೆ ಕೆಲಸದಲ್ಲಿ ಒತ್ತಡಗಳಿರ್ತದೆ, ಸ್ಮೋಕಿಂಗ್ ಇರುತ್ತೆ, ಆಲ್ಕೋಹಾಲ್ ಇದೆ, ಅವು ಒಂಥರ ಕೆಮಿಕಲ್ ಪದಾರ್ಥಗಳು. ಈಗ ನಾವು ಕಾಫಿ ಕುಡಿತೀವಿ, ಕಾಫಿಲಿ ಏನಾಗ್ಬಿಡುತ್ತೆ ಅಂದರೆ, ಕಾಫಿನಲ್ಲಿ ಕೆಫೀನ್ ಇದೆ, ದಟ್ ಈಸ್ ಆಲ್ಸೋ ಎ ಕೆಮಿಕಲ್ ಪ್ರಾಡಕ್ಟ್. ಇಟ್ ಇರಿಟೇಟ್ಸ್ ದ ಸ್ಟಮಕ್, causes more
ಜಾಸ್ತಿ ಆಸಿಡ್ ಈಚೆ ಕಡೆ ಬರ್ಲಿಕ್ಕೆ ಅದಕ್ಕೆ ಸಹಾಯಕರ ಕೆಲವರು ಕಾಫಿ ಕುಡಿದು ಟಾಯ್ಲೆಟ್ಗೆ ಹೋಗ್ತಾರೆ, ಸ್ಮೋಕ್ ಮಾಡ್ಬಿಟ್ಟು ಟಾಯ್ಲೆಟ್ ಟಾಯ್ಲೆಟ್ ಹೋಗ್ತಾರೆ. ಇದೇ ಕಾರಣಕ್ಕೆ ಇದೇನಾಗುತ್ತೆ, ಇಟ್ ಕ್ರಿಯೇಟ್ಸ್ ಅನ್ ಇಂಬ್ಯಾಲೆನ್ಸ್ ಇನ್ ದ ಸಿಸ್ಟಮ್. ಒಂದಕ್ಕೊಂದು ಫಸ್ಟ್ ಆಸಿಡ್ ಬರಬೇಕು, ಸೊ ದಟ್ಸ್ ನಾಟ್ ಅ ಗುಡ್ ಹ್ಯಾಬಿಟ್. ದಟ್ಸ್ ನಾಟ್ ಎ ಗುಡ್ ಹ್ಯಾಬಿಟ್. ಅದರಿಂದನೇ ತೊಂದರೆ ಆಗೋದು. ಇಲ್ಲಿ ಆಸಿಡ್ ಬರುತ್ತೆ ಫಸ್ಟ್, ಮುಂದೆ ಹೋದಾಗ ಆಲ್ಕಲೈನ್ ಆಗ್ಬೇಕು. ಈ ಜಾಸ್ತಿನೇ ಮುಂದಕ್ಕೆ ಹೋಗ್ಬಿಟ್ಟಾಗ ಅವಾಗ ತೊಂದರೆ ಆಗ್ತದೆ. ಎಲ್ಲ ಒಂದಕ್ಕೊಂದು ಮಿಕ್ಸ್ ಆದಾಗ ಆ ನ್ಯೂರೋನಲ್ ಕನೆಕ್ಷನ್ಸ್ ಮಿಸ್ ಆಗಿ ಇವೆಲ್ಲ ತೊಂದರೆಗಳು ಸ್ಟಾರ್ಟ್ ಆಗ್ತದೆ. ಹೊಟ್ಟೆ ಉಬ್ರ ಬರೋದು, ಹೊಟ್ಟೆ ಊದ್ಕೊಳ್ಳೋದು, ಈ ಕಾಳುಗಳು ಜಾಸ್ತಿ ತಿಂದ್ಬಿಡ್ತೀವಿ, ಅವಾಗ ಅಂದ್ರೆ ಗ್ಯಾಸ್ ಜಾಸ್ತಿ ಬರ್ತದೆ ಅಂತೀವಿ. ಗ್ಯಾಸ್ ಯಾಕೆಂದ್ರೆ ಇದರಿಂದ ಅವೆಲ್ಲ ಫರ್ಮೆಂಟೇಷನ್ ಆಗಿ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ನಾವು ಯಾವುದೋ ಕಾಯಿಲೆಗೆ ಸಿಕ್ಕಾಪಟ್ಟೆ ಆ್ಯಂಟಿಬಯೋಟಿಕ್ಸ್ ತೊಗೊಳ್ತೀವಿ. ಆ್ಯಕ್ಚುಲಾಗಿ ನಮ್ಮ ಹೊಟ್ಟೆನಲ್ಲಿ ಕರಲ್ನಲ್ಲಿ ಸಿಕ್ಕಾಪಟ್ಟೆ ಬ್ಯಾಕ್ಟೀರಿಯಾಗಳಿದೆ, ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಇದೆ. ಈಗ ಕೆಲವು ಡಾಕ್ಟರ್ಗಳ ಹತ್ರ ಹೋದಾಗ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಕೊಡ್ತೀವಿ. ಅದು ನಮ್ಮ ಜಠರದಲ್ಲಿ ಇರತಕ್ಕಂಥ ಒಂದು ಬ್ಯಾಕ್ಟೀರಿಯಾನೇ ಕರಲ್ನಲ್ಲಿ. ಅದೇನು ಮಾಡುತ್ತೆ, ನಮ್ಮ ದೇಹಕ್ಕೆ ಒಳ್ಳೆಯದಾದ ಆಗುವಂಥ ಕಾರ್ಯಗಳನ್ನ, ಎನ್ಸೈಮ್ಸ್ನ ಮತ್ತು ಈ ಹಾರ್ಮೋನ್, ವಿಟಮಿನ್ B12 ಅನ್ನೋದೆಲ್ಲನೂ ರಿಲೀಸ್ ಮಾಡ್ತಾ ಇರ್ತಾರೆ. ಈಗೇನಾಗೋಗಿದೆ ಅಂದರೆ ನಾವು ಆ್ಯಂಟಿಬಯೋಟಿಕ್ ತೊಗೊಂಡು ಎಲ್ಲನೂ ವಾಶ್ಔಟ್ ಮಾಡಿಬಿಟ್ಟಿರ್ತೀವಿ, ಇರಪರ ಒಳ್ಳೇದು ಕೆಟ್ಟದು ಎಲ್ಲ. ಅವು ಮತ್ತೆ ರೀಆರ್ಗನೈಸ್ ಆಗೋ ಕರ್ಲು ಮತ್ತೆ ಟೈಮ್ ತೊಗೊಳುತ್ತೆ. ಸೊ ಅವಾಗ ಏನಾಗುತ್ತೆ, ಮತ್ತಿದು ಪದೇ ಪದೇ ತೊಂದರೆಗಳು ಆಗ್ತಾ ಇರ್ತದೆ. ಅದಕ್ಕೆ ಗಟ್ ಹೆಲ್ತ್ನ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಇದು ಒಂದೇ ಬರೀ ಆಹಾರದಿಂದ ಬರತಕ್ಕಂಥ ಕಾಯಿಲೆ ಅಲ್ಲ. ಇದು ನಮ್ಮದು ಫಿಸಿಕಲ್, ನಮ್ಮ ಬಾಡಿ ಎಕ್ಸಸೈಸ್ ಮಾಡಿಕೊಂಡು ಮೇಂಟೈನ್ ಮಾಡೋದು, ಆಹಾರ ಪದ್ಧತಿಗಳು, ಮತ್ತು ಮೈಂಡ್ ಕಂಟ್ರೋಲ್ ಆಗಿ ಕಾಮ್ನೆಸ್ ಮೇಂಟೈನ್ ಮಾಡ್ಕೊಳ್ಳೋದು, ಇವೆಲ್ಲ ಸೇರಿಕೊಂಡು, ಮತ್ತು ಇದ್ರ ಜೊತೆಗೆ ಜೆನೆಟಿಕಲ್ ನಾವು ಹೆಂಗೆ ಬಿಲ್ಟ್ ಆಗಿದ್ದೀವಿ, ಇವಿಷ್ಟೂ ಸೇರಿಕೊಂಡು, ಮತ್ತು ನಮ್ಮ ಆಹಾರದಲ್ಲಿ ನಮ್ಮ ಬ್ಯಾಕ್ಟೀರಿಯಾಗಳು ಎಲ್ಲ ಒಳ್ಳೆ ಬ್ಯಾಕ್ಟೀರಿಯಾಗಳು ಎಲ್ಲ ಚೆನ್ನಾಗಿದ್ದರೆ ಎಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತವೆ. ಆದರೆ ಇವತ್ತಿನ ದಿನ ಲೈಫ್ ಸ್ಟೈಲಲ್ಲಿ ಎಲ್ಲ ಫಾಸ್ಟ್ ಫುಡ್ಡು, ಎಲ್ಲಂದ್ರೆ ಎಲ್ಲಿ ತಿನ್ನೋದು, ಯಾವಾಗ ಬೇಕೋ ಅವಾಗ ತಿನ್ನೋ ಟೈಮ್ ಇಲ್ಲ ನಮಗೆ. ಎನಿ ಟೈಮ್ ತಿಂತಾ ಇರ್ತೀವಿ, ಎನಿ ಟೈಮ್ ಟೀ ಕಾಫಿ ಕುಡಿತಾ ಇರ್ತೀವಿ. ಇದರಿಂದ ಎಲ್ಲ ಇಂಬ್ಯಾಲೆನ್ಸ್ ಆಗಿ ನಮಗೆ ಈ ಇರಿಟಬಲ್ ಬವಲ್ ಅನ್ನೋದು 25-30% ಅಷ್ಟು ಜಾಸ್ತಿ ಆಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.